ನಿಮ್ಮಿಂದಲೇ ದೇಶ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲ ಯುವಕ ಯುವತಿಯರಿಂದಲೇ ಇಂಪಾರ್ಟೆಂಟು. ಅದರಲ್ಲೂ ಹೆಂಗಸರು ಭಾಳ ಮುಖ್ಯ, ಹೆಣ್ಮಕ್ಳು. ಯಾಕೆ ಅಂತ ಹೇಳಿದ್ರೆ ನೋಡಿ, ಕೋವಿಡ್ಗೆ ಔಷಧಿ ಕಂಡುಹಿಡಿಬೇಕು ಅಂತ ಪ್ರಧಾನಮಂತ್ರಿ ಎಲ್ಲ ಹೇಳಿದಾಗ ಸೈಂಟಿಸ್ಟ್ಗಳು 3-4 ತಿಂಗಳು ಹೊರಗಡೆ ಇರಬೇಕು, ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಡ್ಬೇಕು, ಬಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಸ್ಟ್ ಕೈ ಎತ್ತಿದವರು ಕೇವಲ ಮಹಿಳೆಯರು. ಗೊತ್ತಲ್ಲ, ಬಹಳ ಜನ ಮಹಿಳಾ ಡಾಕ್ಟರ್ಗಳು ಆ ವ್ಯಾಕ್ಸಿನ್ ಕೋವಿಡ್ ಅವೆಲ್ಲ ಮಾಡೋದಕ್ಕೆ ಮಹಿಳೆಯರು. ಆಮೇಲೆ ಅವ್ರನ್ನ ನೋಡಿ ಅವಮಾನ ಆಗುತ್ತೆ ಅಂತ ಕಡಿಮೆ ಜನ ಜೆಂಟ್ಸು ಹೋದ್ರೆ, ಯಾಕೆಂದ್ರೆ ಗಂಡನ ನೋಡೋ ಹಾಗಿಲ್ಲ, ಯಾರನ್ನೂ ನೋಡೋ ಹಾಗಿಲ್ಲ, ಊರಾಚೆ ಎಲ್ಲೋ ಅದನ್ನ ಕಂಡುಹಿಡಿಬೇಕು. ಗೊತ್ತಲ್ಲ, ವ್ಯಾಕ್ಸಿನ್ ಕಂಡುಹಿಡಿದು ನಮ್ಮ ದೇಶ ಗೊತ್ತಲ್ಲ 140 ಕೋಟಿ ಇದ್ರು ನಮ್ಮ ಸಾವುಗಳು ಕೇವಲ 5 ಲಕ್ಷ ಮಾತ್ರ. ಗೊತ್ತಲ್ಲ, ನಾವು ವ್ಯಾಕ್ಸಿನ್ ಕಂಡುಹಿಡಿದು ಬೇರೆ ದೇಶಗಳಿಗೆ ಕೊಟ್ಟಿರುವಂಥ ದೇಶಭಕ್ತಿಯನ್ನು ಬೆಳೆಸ್ಕೋಬೇಕು. ನಾವು ಸೈನಿಕರಿಗೆ ಗೌರವ ಕೊಡಿ, ಸೈನಿಕರಿಗೆ ನಿಜವಾಗ್ಲೂ ಗೌರವ ಕೊಡಿ. ಯಾಕೆ ಅಂತ ಹೇಳಿದ್ರೆ ನಾವು ಈ ದಿವಸ ನೆಮ್ಮದಿಯಾಗಿ ಇಲ್ಲಿರ್ಬೇಕಾಗಿದ್ರೆ ನಮ್ಮ ಮಕ್ಕಳು ಅನಾಥರಾಗ್ದಿರ ಮಾಡೋದಕ್ಕೋಸ್ಕರ ಅವ್ರ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಅವರು ಪ್ರಾಣವನ್ನು ಕೊಡ್ತಾ ಇರುವಂತಹ ಸೈನಿಕರ ಬಗ್ಗೆ ಪ್ರತಿ ಸಲ ಗೌರವ ಕೊಡಿ, ದಯವಿಟ್ಟು ಗೌರವ ಕೊಡಿ. ಇದೊಂದು ಕಲ್ತ್ಕೊಳ್ಳಿ, ಗೊತ್ತಾಯ್ತಲ್ವ? ಯಾಕೆ ಅಂದ್ರೆ ಅವ್ರ ಫ್ಲಾಗ್ ಗೊತ್ತಲ್ವ, ಇಟ್ ಫ್ಲೈಟ್ಸ್ ಇನ್ ದ ಸ್ಕೈ ನಾಟ್ ಬಿಕಾಸ್ ಆಫ್ ದ ಬ್ಲೋಯಿಂಗ್ ವಿಂಡ್ ಬಟ್ ಬಿಕಾಸ್ ಆಫ್ ದ ಲಾಸ್ಟ್ ಬ್ರೆತ್ ಆಫ್ ದ ಸೋಲ್ಜರ್ಸ್ ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅವರ ಆವರೇಜ್ ಲೈಫ್ ಸ್ಪ್ಯಾನ್ ಓನ್ಲಿ 24 years ಆವರೇಜ್ ಲೈಫ್ ಸ್ಪ್ಯಾನ್ ಅಂತ ತಿಳ್ಕೊಂಡಾಗ ಎಷ್ಟು ವ್ಯಥೆ ಆಗುತ್ತೆ. ಅದಕ್ಕೋಸ್ಕರ ಸದಾ ಅವ್ರಿಗೆ ಗೌರವ ಕೊಡಿ, ಮಿಮಿಕ್ರಿಗಳು ಚೆನ್ನಾಗಿ ಕಲ್ತ್ಕೊಳ್ಳಿ. ಗೊತ್ತಲ್ಲ, ಅದರಿಂದ ತುಂಬ ಲಾಭ ಇದೆ. ಗೊತ್ತಲ್ವ, ನಾನಂತೂ ಮಿಮಿಕ್ರಿ ಮಾಡಿ ಎಲ್ಲಾದರೂ ಇವಾಗ ಶ್ರೀನಿವಾಸಪುರಕ್ಕೆ ಹೋಗ್ಬೇಕು ಅಂದರೆ ಯಾಲ್ಪೋತಾವು ಅಂತ ಕೇಳ್ತಾರೆ ಒಂದೊಂದ್ಸಲಿ. ಅವಾಗ ಪ್ರಿನ್ಸಿಪಾಲ್ ಮಾತನಾಡಿದಾಗ ನಾನೇ ಫೋನ್ ಮಾಡ್ತೀನಿ ಅವ್ರಿಗೆ, ಅಲ್ಲ ಅಮ್ಮ ಬಿ ಕೃಷ್ಣ ಇದ್ದರು ಅಂತ ಕೇಳ್ತೀನಿ. ಯಾರಪ್ಪ ನೀವು? ನಾನು ಪ್ರಿನ್ಸಿಪಾಲ್ ಬಂದಿದ್ದಮ್ಮ, ಇವತ್ತು ಕಾರ್ಯಕ್ರಮ ಇದು ಕಳಿಸ್ಕೊಡಿದ್ರು. ಆಯಿತು, ಸೊ